ಸ್ನೇಹಿತರೆ, ಸವಿರುಚಿ ಚಾನಲ್ಗೆ ವೆಲ್ಕಮ್. ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಬೇಡ ಯಾವುದು ಬೇಡ ಸ್ನೇಹಿತರೆ, ಕೊಬ್ಬರಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಜೊತೆಗೆ ಇವತ್ತು ಇನ್ಮೇಲೆ ಗೌರಿ ಗಣೇಶನ ಹಬ್ಬ ಬಂತು ಅಲ್ವಾ, ಈ ರೀತಿ ಕಡುಬು ಮಾಡಿಕೊಟ್ರು ಕೂಡ ನೈವೇದ್ಯಕ್ಕೆ ಆರಾಮಾಗುತ್ತೆ. ಬಟ್ ನಾನಿಲ್ಲಿ ಕೊಬ್ಬರಿನ ಒಂದು ಕಾಯಷ್ಟು ತೊಗೊಂಡು, ಅಂದರೆ ಒಂದೇ ಒಂದು ಕಾಯಿ ತೊಗೊಂಡಿದ್ದೀನಿ. ಇದು ಏನಪ್ಪ ಅಂತಂದರೆ, ನಾನು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿ ಏರಿಸಿದ್ನಲ್ವ, ಅದನ್ನೇ ತೊಗೊಂಡೆ. ಯಾಕಂದರೆ ಏನಾದರೂ ಸ್ವೀಟ್ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ ಈ ಒಂದು ಕೊಬ್ಬರಿನ ಕಾಯಿ ಹೊಡ್ಕೊಂಡು ಇವತ್ತು ಕೊಬ್ಬರಿನ ಈ ರೀತಿ ಗ್ರೈಂಡರ್ಗೆ ಹಾಕಿ ತುರಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಈ ರೀತಿ ಮಾಡಿದ್ರೆ ಯಾವುದೇ ರೀತಿ ಕಪ್ಪು ಆಗಿರ್ಬೋದು ಈ ರೀತಿ ಬರೋದಿಲ್ಲ. ಈ ರೀತಿ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಫುಲ್ ವೈಟ್ ಬರುತ್ತೆ ಕೊಬ್ಬರಿ ಅಂತಂದ್ಬಿಟ್ಟು ನಾನು ಈ ಒಂದು ಗ್ರೈಂಡರ್ಗೆ ತುರಿಯೋದಂತ ಕೊಟ್ಟಿರ್ತಾರಲ್ವ, ಅದನ್ನೇ ನಾನು ತುರಿದ್ಬಿಟ್ಟು ನಾನು ಮಾಡ್ತಾಯಿರೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಫಟಾಫಟ್ ಅಂತ ಆಗುತ್ತೆ. ತುಂಬ ಟೈಮ್ ಅಂತೂ ಹಿಡಿಯೋದೇ ಇಲ್ಲ ಈ ಒಂದು ಕೊಬ್ಬರಿ ತುರಿಯೋದಕ್ಕೆ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಕೊಬ್ಬರಿ ಕಡುಬನ್ನು ಮಾಡ್ತಾಯಿರೋದು. ಸ್ನೇಹಿತರೆ ಬನ್ನಿ, ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ರೀತಿ ಕೊಬ್ಬರಿ ತುರ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು, ಇದನ್ನೆಲ್ಲ ತೆಗೆದುಬಿಟ್ಟು ತೆಗೆದು ಇಡ್ತೀನಿ ಒಂದು ಕಡೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬೌಲಿಗೆ ಹಾಕಿ ಇಟ್ಕೊಂಡೆ. ಈ ಒಂದು ಕೊಬ್ಬರಿ ತುರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದು ತುಂಬ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಒಂದು ಬೆಲ್ಲ, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ಸ್ನೇಹಿತರೆ, ನೀವು ಮೈದಾ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡಿ ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು. ಇಲ್ಲಿ ನಾನಲ್ಲಿ ಮೈದಾ ಹಿಟ್ಟನ್ನು ತೊಗೊಳ್ತಾ ಇರೋದು. ಕೊಬ್ಬರಿಗೂ ಬೆಲ್ಲಕ್ಕೂ ಯಾವುದೇ ರೀತಿ ಮೆಜರ್ಮೆಂಟ್ ಇಲ್ಲ. ಕೊಬ್ಬರಿ ಸ್ವಲ್ಪ ಸಿಹಿ ಕಡಿಮೆ ಹಿಡಿಯುತ್ತೆ. ಸ್ವಲ್ಪ ನೋಡ್ಕೊಂಬಿಟ್ಟು ಬೆಲ್ಲನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಸೇಮ್ ಹೋಳಿಗೆ ಅಲ್ಲ ಸ್ನೇಹಿತರೆ, ಕರ್ಜಿಕಾಯಿಗೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕು. ಚಪಾತಿ ಹಿಟ್ಟಿಗೆ ಮತ್ತು ಕರ್ಜಿಕಾಯಿ ಹಿಟ್ಟಿಗೆ ನಾದ್ಕೊತೀವಲ್ವ, ಅದೇ ರೀತಿ ಹಿಟ್ಟನ್ನು ನಾದ್ಕೊಂಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಸಾಫ್ಟಾಗಿ, ಅಂದರೆ ಇವಾಗ ನೆನೆಯಬೇಕು, ನೆನೆದಾದ್ಮೇಲೆ ಸಾಫ್ಟಾಗಿ ಆಗುತ್ತೆ. ಇದು ಸ್ವಲ್ಪ ನೆನೆಯಲಿಕ್ಕೆ ಬಿಟ್ಬಿಡೋಣ. ಅದಾದಮೇಲೆ ಈ ಒಂದು ಕೊಬ್ಬರಿ ಮತ್ತು ಬೆಲ್ಲನ ಒಂದು ಬಾಣಲಿಗೆ ಹಾಕಿಬಿಟ್ಟು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಹತ್ತತ್ರ ಒಂದು 2 ಕಪ್ಪು 2.5 ಕಪ್ ಆಗೋಷ್ಟು ಕೊಬ್ಬರಿ ಇದೆ. ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ತುಂಬ ನೀರೆಲ್ಲ ಬೇಡ ಸ್ನೇಹಿತರೆ, ಸ್ವಲ್ಪ ಚಿಕ್ಕದಾಗಿ, ಸ್ವಲ್ಪ ಒಂದು 1/4 ಗ್ಲಾಸ್ಗಿಂತ ಕಡಿಮೆ, ಟೀ ಗ್ಲಾಸ್ ಇರುತ್ತಲ್ವ ಅದಕ್ಕಿಂತ ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿದ್ದೀನಿ. ಬೆಲ್ಲ ಕರಗಿಬಿಟ್ರೆ ನಮಗೆ ಸೋದಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಬೆಲ್ಲ ಸೋದಿಸ್ಕೊಂಡು, ಇದಕ್ಕೆ ಪಾಕ ಬರಲೇಬೇಕಂತ ಏನಿಲ್ಲ ಸ್ನೇಹಿತರೆ, ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕಷ್ಟೇ. ಹೂರಣ ಇರುತ್ತೆ ಅಲ್ವ, ಅದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬೆಲ್ಲ ಕರಗಾಗಿದೆ. ಇವಾಗ ಒಂದು ಕಡೆ ಸೋಸ್ಕೊಂಡ್ರೆ ಅದರಲ್ಲಿರುವಂಥ ಮಣ್ಣು ಆಗಿರ್ಬೋದು, ಕಬ್ಬಿನ ಸಿಪ್ಪೆ ಆಗಿರ್ಬೋದು, ಇನ್ನೇನೆಲ್ಲ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಕರಿ ಸ್ಟೋನೆಲ್ಲ ಇದೆ, ಅದನ್ನೆಲ್ಲ ಸೋದಿಸ್ಕೊಂಡು ಇವಾಗ ಮತ್ತೆ ರಿಪೀಟು ಅದನ್ನು ತೊಳ್ಕೊಂಡು ಮತ್ತೆ ರಿಪೀಟ್ ಅದನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡಾದ್ಮೇಲೆ ಈ ಒಂದು ಕೊಬ್ಬರಿ ತುರಿ ಏನಿದೆ ಅಲ್ವಾ, ಆ ಕೊಬ್ಬರಿ ತುರಿನ ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಲೈಟಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ವ, ಇವಾಗ ಅದಕ್ಕೇ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇರೋದು. ಇದಕ್ಕೆ ಪಾಕ ಅಂತೂ ಬೇಡವೇ ಬಿಡೋ ಸ್ನೇಹಿತರೆ, ಪಾಕ ಬರಲೇಬೇಕಂತ ಏನಿಲ್ಲ. ಹಸಿ ಕೊಬ್ಬರಿ ಇರೋದ್ರಿಂದ ಇವಾಗ ನೀರಿನಂಶ ಎಲ್ಲ ಹೊರಗಡೆ ಹಾಕುತ್ತೆ. ನೋಡ್ತಾ ಇರ್ಬೋದು, ಇವಾಗ ಗಟ್ಟಿ ಅನಿಸ್ಬೋದು. ಕುದೀತಾ ಅದು ನೀರಿನಂಶ ಎಲ್ಲ ಬಿಡುತ್ತೆ. ಕುದ್ದ ಆದಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ಇವಾಗ ಈ ರೀತಿ ಡ್ರೈ ಇದೆ ಅಲ್ವಾ, ಕೊಬ್ಬರಿ ಮತ್ತು ಬೆಲ್ಲ ಸೇರಿಕೊಂಡ್ರೆ ನೀರಿನಂಶ ಅನ್ನೋದು ಹೊರಗಡೆ ಬರುತ್ತೆ. ಈ ರೀತಿ ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸ್ ಇರುತ್ತೆ. ಇದಕ್ಕೆ ನಾವು ಶುಂಠಿ ಏಲಕ್ಕಿ ಪೌಡರನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ಸವಿರುಚಿ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ಸವಿರುಚಿ ಚಾನಲ್ಗೆ
ವಿಸಿಟ್ ಮಾಡ್ಬೋದು. ಈ ರೀತಿ ಹೊಸ ಹೊಸ ತಿಂಡಿಗಳು ಜೊತೆಗೆ ಹೆಲ್ದಿ ಇರುವಂಥ ಫುಡ್ಗಳು ನಮ್ಮ ಚಾನಲಲ್ಲಿ ಇದ್ದೇ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು ಲೈಟಾಗಿ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಇವಾಗ ಗಟ್ಟಿ ಆಗಬೇಕು. ಇದು ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ. ತುಂಬ ಈಸಿ, ತುಂಬ ಸುಲಭ. ನೋಡ್ತಾ ಇರ್ಬೋದು ಯಾವ ರೀತಿ ಬಂತು ಅಂತ. ಇವಾಗ ಈ ಒಂದು ಸ್ಟೆಪ್ಪಿಂಗು ರೆಡಿ ಆಗ್ತಾ ಬಂತು. ಕಲರ್ ಕೂಡ ಚೇಂಜ್ ಆಯಿತು. ಇವಾಗ ಕೈಯಲ್ಲಿ ಮುಟ್ಟಿದರೆ ಅಂಟ್ಕೋಬೇಕು, ಆ ರೀತಿಯಾಗಿರಬೇಕು ಸ್ನೇಹಿತರೆ. ಆವಾಗ ನಮಗೆ ಗಟ್ಟಿ ಇದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ಅಂಟ್ತಾ ಇದೆ, ಅಂದರೆ ಉಂಡೆ ಹಾಕ್ತಾ ಇದೆ ಅಷ್ಟೇ. ಆಲ್ರೆಡಿ ಇದಕ್ಕೆ ನಾವು ಈ ರೀತಿ ಮಾಡೋದ್ರಿಂದ ಪಾಕ ತೆಗೆಯುವಂಥ ಅವಶ್ಯಕತೆಯೇ ಇಲ್ಲ. ಈ ರೀತಿ ಆಗಿಬಿಟ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಗಟ್ಟಿ ಆಗಿದೆ ಇಲ್ಲ ಅಂತಂದ್ಬಿಟ್ಟು. ಇವಾಗ ಅದಕ್ಕೆ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ಒಂದು ಕೊಬ್ಬರಿ ಕಡುಬನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವಾಗ ನಮಗೆ ಹೂರ್ಣ ರೆಡಿ ಆಯಿತು. ಹಿಟ್ಟು ಆಲ್ರೆಡಿ ನೆಂದಿದೆ. ಇವಾಗ ಎಣ್ಣೆ ಕಾಯ್ಲಿಕ್ಕಂತ ಇರುತ್ತೆ, ಬೇಡ ಎಣ್ಣೆಯಲ್ಲೇ ನಾವು ಬೇಯಿಸೋದಿಲ್ಲ. ತೋರಿಸ್ತೀನಿ ಅದು ಯಾವ ರೀತಿ ಮಾಡೋದು ಅಂತ. ಈ ರೀತಿ ಆ ಒಂದು ಹೂರ್ಣದ ಕಡುಬು ಮಾಡ್ತೀವಲ್ವ, ಬೇಳೆ ಹೂರ್ಣದ್ದು, ಆ ಸೈಜಲ್ಲಿ ನಾವು ಕಡುಬು ಮಾಡಬೇಕಾದ್ರೆ ಹಾಳೆನ ಹಾಕ್ಕೊತೀವಲ್ವ, ಅದೇ ಸೈಜಲ್ಲಿ ನೀವು ಹಾಳೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇನ್ನೂ ದೊಡ್ಡ ಸೈಜಲ್ಲಿ ಬೇಕು ಅಂದರೂ ಕೂಡ ನೀವು ದೊಡ್ಡ ಸೈಜಲ್ಲಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈ ಒಂದು ಸೈಜಲ್ಲಿ ಮಾಡ್ಕೊತಾ ಇರೋದು. ಇವಾಗ ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು ಕಡುಬು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ನಾವು ಹೂರ್ಣದ ಕಡುಬು ಯಾವ ರೀತಿ ತುಂಬ್ತೀವೋ ಅದೇ ರೀತಿ ಈ ರೀತಿ ತುಂಬಿಬಿಟ್ಟು, ನಾನು ಪ್ಲೇನಾಗೆ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಡಿಸೈನೆಲ್ಲ ಮಾಡಲ್ಲ. ಯಾಕಂದರೆ ಡಿಸೈನ್ ಮಾಡೋದ್ರಿಂದ ದಪ್ಪ ಆಗಿಬಿಡುತ್ತೆ, ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ರೀತಿ ತೆಳ್ಳಗೇ ಮಾಡ್ಕೊತಾ ಇರೋದು ಸ್ನೇಹಿತರೆ. ತುಂಬ ರುಚಿಯಾಗುತ್ತೆ, ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತಿಂತಾನೇ ಇರಬೇಕು. ಈ ಒಂದು ರೆಸಿಪಿನ ನನ್ನ ಫ್ರೆಂಡು ಹೇಳ್ಕೊಟ್ಟಿರೋಂಥ ರೆಸಿಪಿ. ತುಂಬ ರುಚಿಯಾಗಿ ಮಾಡ್ತಾರೆ ಅವರಂತೂ, ಸಖತ್ತಾಗಿ ಮಾಡ್ತಾರೆ. ಕೆಲವೊಂದು ಟಿಪ್ಸ್ಗಳನ್ನು ನಮ್ಮಿಂದ ಗೊತ್ತಾಗಿಲ್ಲ ಅಂತಂದರೂ ಕೂಡ ಬೇರೆಯವ್ರ ಹತ್ರ, ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಆ ರೀತಿ ಅವ್ರ ಹತ್ರ ಆದರೂ ಕೂಡ ನೋಡಿ ತಿಳ್ಕೊಬೇಕಾಗುತ್ತೆ, ಕಲ್ತ್ಕೋಬೇಕಾಗುತ್ತೆ ಸುಮಾರು ಒಂದು ರೆಸಿಪಿಗಳನ್ನು. ಎಲ್ಲನೂ ನಮಗೆ ಗೊತ್ತಿರಲ್ಲ. ನೋಡ್ತಾ ಇರ್ಬೋದು ಈ ಒಂದು ಗಣೇಶನ ಹಬ್ಬಕ್ಕೆ ಅಂತಲೇ ಹೇಳ್ಬೋದು ಈ ಒಂದು ಕೊಬ್ಬರಿ ಕಡುಬು ತುಂಬ ರುಚಿಯಾಗುತ್ತೆ. ನಿಮಗೇನಾದರೂ ಹೂರ್ಣದ ಕಡುಬು ಪ್ರತಿ ವರ್ಷ ಅದೇ ಮಾಡ್ತೀವಿ ಅಂತ ಅನ್ನೋದಾದರೆ, ಈ ವರ್ಷ ಇದನ್ನು ಒಂದು ಸ್ಪೆಷಲ್ಲಾಗಿ ಅಂತಲೇ ಮಾಡ್ಬೋದು, ಮಾಡಿ ನೈವೇದ್ಯಕ್ಕೆ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಅಷ್ಟು ಕಡುಬುಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ಅದು ಯಾವ ರೀತಿ ಬೇಯಿಸ್ಬೇಕು ಅಂತಂದ್ಬಿಟ್ಟು. ಎಣ್ಣೆ ಬೇಡ ಅಂತ ಹೇಳಿದ್ರಿ, ಅದು ಯಾವ ರೀತಿ ಮಾಡ್ತೀರ ಅಂತ ಅಂದ್ಕೋಬೋದು. ಬಟ್ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡೋದಂತ. ಈ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜರಡಿ ಥರ ಇರೋವಂಥ ಒಂದು ಸ್ಟೀಲಿಂದ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ನಿಮ್ಮ ಕಡೆ ಯಾವುದಿರುತ್ತೋ ಅದು. ಈ ರೀತಿ ಸೊಪ್ಪು ತೊಳೆದಾಕಿರುವಂಥ ಒಂದು ಪುಟ್ಟಿ ಅಂಥದ್ದು ಇರುತ್ತೆ ಅಲ್ವ, ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಇವಾಗ ಒಂದೊಂದೇ ಆಗಿ ಕಡುಬನ್ನು ಬಿಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಬೌಲಿಗೆ ಆಯಿಲ್ ಹಚ್ಚಬೇಕಾಗುತ್ತೆ. ಆಯಿಲ್ ಹಚ್ಚೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಕಡುಬು ಬಂದು. ಆ ರೀತಿ ಈ ರೀತಿ ಒಂದೊಂದೇ ಆಗಿ ನೀವು ಕಡುಬುಗಳನ್ನು ಇಟ್ಬಿಟ್ಟು ಬೇಯಿಸ್ಕೊಂಡು, ಬಿಸಿ ಬಿಸಿ ಕಡುಬು ಈ ಒಂದು ಚಳಿಗಾಲಕ್ಕೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಈ ಒಂದು ಕಡುಬು ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾದ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪಟಾಪಟ್ ಮಾಡ್ಕೋಬೋದು, ಏನೂ ರಿಸ್ಕ್ ಇಲ್ಲ. ಗಂಟೆಗಟ್ಟಲೆ ಮತ್ತು ದಿನಗಟ್ಟಲೆ ನೆನೆ ಇಡಬೇಕು ಮಾಡಬೇಕಂತ ಏನೂ ಇಲ್ಲ. ಆರಾಮಾಗಿ ಒಂದು ಅರ್ಧ ಗಂಟೆಯಲ್ಲೇ ಸಾಕು ಈ ಒಂದು ರೆಸಿಪಿ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ, ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಅದರ ಒಂದು 10 ನಿಮಿಷ ಆದರೂ ಸಾಕು, ಆರಾಮಾಗಿ ಬೆಂದ್ಬಿಡುತ್ತೆ. 10 ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆ ಅನ್ನಂಗೆ ಆಗುತ್ತೆ, ಮಿನಿಮಮ್ ಅಂದರೆ 10 ನಿಮಿಷ. ಇವಾಗ ನೋಡ್ತಾ ಇರ್ಬೋದು ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂದರೆ, ವಾವ್, ತುಂಬ ಸಖತ್ತಾಗಿ ಬಂದಿದೆ. ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ. ತಿಂದರೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ತುಂಬ ಬಿಸಿ ಇದೆ ಸ್ನೇಹಿತರೆ. ಸ್ವಲ್ಪ ತಣ್ಣಗಾಗಲಿ, ನಾನೊಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು
ಇವಾಗ ಕೆಳಗಡೆ ಇಟ್ಟರೆ ಸ್ವಲ್ಪ ಹೊತ್ತಿಗೆ ಬಿಸಿ ಅನ್ನೋದು ಕಡಿಮೆ ಆದಂಗೆಲ್ಲ ನಾವು ತೆಗ್ಕೊಬೋದು. ಆ ಒಂದು ಕಡುಬನ್ನ ತೆಗೆದುಬಿಟ್ಟು ಮತ್ತು ನೆಕ್ಸ್ಟ್ ಇನ್ನೊಂದು ಸರಿ ಹಾಕಿಡ್ತಾಯಿದ್ದೀನಿ. ಅದನ್ನು ಕೂಡ ತೆಗೆದಾಯಿತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂದರೆ ವಾವ್, ನೋಡ್ತಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಆ ರೀತಿ ಸಾಫ್ಟಾಗಿ ಬಂದಿದೆ. ಒಳಗಡೆ ಸ್ಟೆಪ್ಪಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿ